ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, SSC ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ CGL ಪರೀಕ್ಷೆ ನೋಟಿಫಿಕೇಶನ್ ಹೊರಗಡೆ ಬಂದಿದೆ ಸ್ನೇಹಿತರೆ. ಅಂದ್ರೆ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಪರೀಕ್ಷೆ ಈ ವರ್ಷದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸುಮಾರು 12,000ಕ್ಕೂ ಹೆಚ್ಚು ಹುದ್ದೆಗಳು ಈ ಸಲ ಕಾಲ್ಫರ್ಮ್ ಆಗಿದೆ. ಈಗಾಗಲೇ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅಂದ್ರೆ 21/5/2026ರಿಂದ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿವೆ. ಯಾರೆಲ್ಲ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರು, ಯಾರೆಲ್ಲ BA, BCom, MBA, BE ಹೀಗೆ ಡಿಗ್ರಿ ಲೆವೆಲ್ ನ ಒಂದು ಪದವಿಯನ್ನ ಯಾರೆಲ್ಲ ಪಡೆದಿರ್ತಾರೋ ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಎಕ್ಸಾಮ್ ಆಗಿದೆ ಸ್ನೇಹಿತರೆ. ಇದರ ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂದ್ರೆ ಟೈರ್ 1, ಟೈರ್ 2 ಎರಡು ರೀತಿ ಎಕ್ಸಾಮ್ ಅನ್ನು ನೀವು ಪಾಸ್ ಆದ್ರೆ ಈ ಹುದ್ದೆಯನ್ನ ಪಡಿಬಹುದಾಗಿದೆ. ಇದರ ಅರ್ಜಿಯ ಸಲ್ಲಿಕೆಯ ಕೊನೆ ದಿನಾಂಕ ಯಾವ್ದಂದ್ರೆ ಜೂನ್ 22 ಆಗಿರ್ತದೆ ಸ್ನೇಹಿತರೆ. ಈಗಾಗಲೇ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದಾವೆ. ಯಾರೆಲ್ಲ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರು ದಯವಿಟ್ಟು ಇದನ್ನ ಮಿಸ್ ಮಾಡ್ಕೊಳ್ಳಕ್ ಹೋಗಬೇಡಿ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನ ಜಾಬ್ ಆಗಿದೆ. ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ನೊಂದಿಗೆ ನಿಮಗೆ ಒಳ್ಳೆ ಸ್ಯಾಲರಿ ನಿಮ್ಮ ಕೈಗೆ ಸಿಗ್ತದೆ ಸ್ನೇಹಿತರೆ. ಇನ್ನಿತರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂದ್ರೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ. ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನು ಸಹ ಅಲ್ಲೇ ಕೊಟ್ಟಿರ್ತೀನಿ. ಎರಡಕ್ಕೂ ಜಾಯಿನ್ ಆಗಿ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಅನ್ನ ಪಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಖಾತೆಗಳ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀವಿ. ಅದಕ್ಕೆ ಫಾಲೋ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ಅರ್ಧ ಕೆಲಸ ಮುಗ್ದಂಗಾಗತ್ತೆ. ಯಾಕಂದ್ರೆ ಹಳೆಯ ಪ್ರಶ್ನೆ ಪತ್ರಗಳನ್ನ ಬಿಡಿಸೋದ್ರಿಂದ ಆ ಎಕ್ಸಾಮ್ ನ ನೀಲನಕ್ಷೆ ಏನಂತ ಹೇಳಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ದರಿಂದ ನಮ್ಮ ಚಲನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ RRB ನಡೆಸುವಂತ ಈ ಎಲ್ಲಾ ಕ್ವಶನ್ ಪೇಪರ್ ಗಳ ಬ್ಯಾಂಕ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ನೀವು ನೋಡಬಹುದು ಗ್ರೂಪ್ ಡಿ ಯ ಕ್ವಶನ್ ಪೇಪರ್ ಗಳು ಸಿಗ್ತವೆ. ಗ್ರೂಪ್ ಡಿ ಯ ಕ್ವಶನ್ ಪೇಪರ್ ಗಳನ್ನ ಎರಡು ರೀತಿ ಡಿವೈಡ್ ಮಾಡಿದೀವಿ. ನಿಮಗೆ ಕೇವಲ 2025ರ ಗ್ರೂಪ್ ಡಿ ಯ ಕನ್ನಡದಲ್ಲಿ ಇರುವಂತಹ ಪ್ರಶ್ನೆ ಪತ್ರಗಳು ಬೇಕಂದ್ರೆ 25 ಸೆಟ್ ಕ್ವಶನ್ ಪೇಪರ್ ಗಳು ಸಿಗ್ತವೆ, ಕೇವಲ 99 ರೂಪಾಯಿಗಳು. ಇನ್ನ 2005ರಿಂದ ಹಿಡ್ಕೊಂಡು 2022ರವರೆಗೆ ನಡೆದಿರುವಂತ 50 ಸೆಟ್ ಕ್ವಶನ್ ಪೇಪರ್ ಬೇಕಂತಂದ್ರೆ ನಿಮಗೆ ಕೇವಲ 150 ರೂಪಾಯಿಗಳಲ್ಲಿ ನಿಮಗೆ ಕ್ವಶನ್ ಪೇಪರ್ ಸೆಟ್ ಸಿಗ್ತಾವೆ ಸ್ನೇಹಿತರೆ. ಅದರ ಜೊತೆಗೆ NTPC ನಡೆದಿರುವಂತ ಕ್ವಶನ್ ಪೇಪರ್ಗಳು ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಎರಡೂ ಸಹ ನಮ್ಮ ಹತ್ರ ಸಿಗ್ತವೆ. ಪ್ರತಿಯೊಂದಕ್ಕೂ 99 ರೂಪಾಯಿಗಳನ್ನ ಕೊಟ್ಟು ನೀವು ತೆಗೆದುಕೊಳ್ಬಹುದು. 40 ಸೆಟ್ ಕ್ವಶನ್ ಪೇಪರ್ ಸಿಗ್ತಾರೆ ನಿಮಗೆ. ಗ್ರಾಜುಯೇಟ್ ಬೇಕಂದ್ರೆ ಗ್ರಾಜುಯೇಟ್ ಸಿಗುತ್ತೆ, ಅಂಡರ್ ಗ್ರಾಜುಯೇಟ್ ಬೇಕಂದ್ರೆ ಅಂಡರ್ ಗ್ರಾಜುಯೇಟ್ ಸಿಗುತ್ತೆ. ಅದ್ರ ಜೊತೆಗೆ SSC GD ನಡೆದಿರುವಂತಹ ಪ್ರಶ್ನೆ ಪತ್ರಗಳು ಸಹ 40 ಸೆಟ್ ಕ್ವಶನ್ ಪೇಪರ್ ಸಿಗ್ತವೆ. ಅವು ಸಹ 99 ರೂಪಾಯಿಗಳನ್ನ ನೀವು ಕೊಟ್ಟು ತೆಗೆದುಕೊಳ್ಬಹುದು. ಅದರ ಜೊತೆಗೆ RRB ನಡೆಸುವಂತ ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್ ಈ ಎಲ್ಲಾ ಪ್ರಶ್ನೆ ಪತ್ರಗಳ ಹಳೆಯ ಪ್ರಶ್ನೆ ಪತ್ರಗಳು ನಮ್ಮ ಹತ್ರ ಅವೈಲೇಬಲ್ ಇದಾವೆ. ಅವನು ಸಹ ನೀವು ತೆಗೆದುಕೊಳ್ಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ ನಮ್ಮ ಹತ್ರ ಕರೆಂಟ್ ಅಫೇರ್ಸ್ ನೋಟ್ ಸಹ ಸಿಗುತ್ತೆ. ಯಾಕಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸುವಾಗ ಪ್ರಸ್ತುತ ವಿದ್ಯಮಾನ ಅಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹತ್ರ PDF ನೋಟ್ಸ್ ಕರೆಂಟ್ ಅಫೇರ್ಸ್ ಸಹ ಸಿಗುತ್ತೆ. ಅದನ್ನು ಸಹ ನೀವು ಪೇ ಮಾಡಿ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಈ ಒಂದು ಇಲಾಖೆಯಲ್ಲಿ ಕಾಲ್ಫರ್ಮ್ ಆದಂತಹ ಹುದ್ದೆಗಳನ್ನ ಟೋಟಲ್ ಆಗಿ ಲೆವೆಲ್ 8 ದಿಂದ ಲೆವೆಲ್ 4 ನವರೆಗೆ ಡಿವೈಡ್ ಅನ್ನ ಮಾಡ್ತಾರೆ. ಗ್ರೂಪ್ B ಮತ್ತೆ ಗ್ರೂಪ್ C ಅಂತ ಎರಡು ರೀತಿಯಲ್ಲಿ ಹುದ್ದೆಗಳನ್ನ ಏನಂದ್ರೆ ಕ್ಲಾಸಿಫೈ ಮಾಡ್ತಾರೆ, ಅಂದ್ರೆ ವರ್ಗೀಕರಿಸ್ತಾರೆ. ಆ ಒಂದು ಹುದ್ದೆಗಳನ್ನ ಅವರು ಸಪರೇಟ್ ಆಗಿ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಒಂದೊಂದನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೇಲಿರುವಂತ ಎಲ್ಲವೂ ಲೆವೆಲ್ 8 ಅಲ್ಲಿ ಬರ್ತಾವೆ. ಇಲ್ಲಿ ಕೆಳಗಡೆ ಬರುವಂತ ಎಲ್ಲ ಹುದ್ದೆಗಳು ಲೆವೆಲ್ 7 ಅಲ್ಲಿ ಬರ್ತಾವೆ. ನಾನು ಪ್ರತಿಯೊಂದರ ಏಜ್ ಏನ್ ಬೇಕು ಮತ್ತೆ ಅದಕ್ಕೆ ಸ್ಯಾಲರಿ ಎಷ್ಟು ಬರುತ್ತೆ, ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಇಲ್ಲಿ ಮೊದಲಿಗೆ ನಾವು ಲೆವೆಲ್ 8 ಅಲ್ಲಿ ಬರುವಂತ ಹುದ್ದೆಗಳು ಅಂದ್ರೆ ಇದ್ರ ಬೇಸಿಕ್ ಸ್ಯಾಲರಿ 47,600ರಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಜಾಬ್ ಹಿಡಿದ್ರೆ ಇದು ಬೇಸಿಕ್ ಸ್ಯಾಲರಿ. ಇದ್ರ ಜೊತೆ ನಿಮ್ಗೆ DA ಬರುತ್ತೆ, HRA ಬರುತ್ತೆ, ಅಲೌನ್ಸ್ಗಳು ಸೇರಿ ಒಂದು ಒಳ್ಳೆ ಸ್ಯಾಲರಿ ನಿಮಗೆ ಸಿಗುತ್ತೆ. ಲೆವೆಲ್ 8 ಅಲ್ಲಿ ಬರುವಂತ ಹುದ್ದೆಗಳು ಯಾವುವು ಅಂತಂದ್ರೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸೆಂಟ್ರಲ್ ಕ್ಯಾಡರ್ ಬೇರೆ ಬರುತ್ತೆ, ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸ್ಟೇಟ್ ಕ್ಯಾಡರ್ ಬೇರೆ ಬರುತ್ತೆ, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಸ್ಟೇಟ್ ಕ್ಯಾಡರ್. ಈ ರೀತಿಯ 3 ಹುದ್ದೆಗಳನ್ನ ಲೆವೆಲ್ 8 ಅಲ್ಲಿ ಕೊಡ್ತಾರೆ. ನಾನು ಅವಾಗಲೇ ಹೇಳಿದೆ ಇದಕ್ಕೆ 47,600ರ ಒಂದು ಬೇಸಿಕ್ ಪೇ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಯಾರೆಲ್ಲ 18ರಿಂದ 30 ವರ್ಷದ ಒಳಗಿನವರು ಇರ್ತಾರೋ ಅವರೆಲ್ಲರದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿದೆ. ಇಲ್ಲಿ ಏಜ್ ಗ್ರೂಪ್ ಏನಿರ್ಬೇಕು 18ರಿಂದ 30 ವರ್ಷದ ಒಳಗಿನವರು ಹಾಕ್ಬೇಕು. ಇನ್ನ ರಿಲ್ಯಾಕ್ಸೇಷನ್ ಸರ್ ಏನು SC ST ವುಮೆನ್ಸ್ ಇದ್ರ ಬೇರೆ ನೋಡೋಣ. ರಿಲ್ಯಾಕ್ಸೇಷನ್ ಆಮೇಲೆ ಹೇಳ್ತೀನಿ. ಇವಾಗ ನಾರ್ಮಲ್ ಆಗಿರುವಂತ ಏಜ್ ಗ್ರೂಪ್
18ರಿಂದ 30 ವರ್ಷದ ಒಳಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದಕ್ಕೆ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರ ಆಲ್ಮೋಸ್ಟ್ ಡಿಗ್ರಿ ಇದ್ದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಎಲ್ಲದಕ್ಕೂ ಡಿಗ್ರಿ ಇದ್ದವ್ರು ಹಾಕ್ಬಹುದು. ಒಂದು 2-3 ಪೋಸ್ಟ್ ಇದಾವೆ. ಆ 3 ಹುದ್ದೆಗಳಿಗೆ ಅಷ್ಟೇ ಏನಂದ್ರೆ ಅಡಿಷನಲ್ ಕ್ವಾಲಿಫಿಕೇಶನ್ ಕೇಳ್ತಾರೆ. ಅದ್ರ ಬಿಟ್ರೆ ಉಳಿಕಿದವರೆಲ್ಲರೂ ನಾರ್ಮಲ್ ಡಿಗ್ರಿ ಇದ್ರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಅವು ಯಾವ ಅಂತೇಳಿ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇಗೆ ಇಲ್ಲಿ ನೋಡ್ರಿ, ನೀವು ನೆಕ್ಸ್ಟ್ ಆ ಲೆವೆಲ್ 7 ನಲ್ಲಿ ಬರುವಂತ ಹುದ್ದೆಗಳು, ಲೆವೆಲ್ 7 ನಲ್ಲಿ ಬರುವಂತ ಹುದ್ದೆಗಳು ಇದಕ್ಕೆ ಬೇಸಿಕ್ ಎಷ್ಟಿರ್ತಂದ್ರೆ 44,900 ಬೇಸಿಕ್ ಪೇ ನಿಮ್ದೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಹುದ್ದೆಗಳು ಯಾವಪ್ಪ ಅಂತಂದ್ರ ಇಲ್ಲಿ ಕೊಡ್ತಾರೆ. ಪ್ರತಿಯೊಂದರ ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇಲ್ಲಿ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಡಿಪಾರ್ಟ್ಮೆಂಟ್ ಅನ್ನ ನೋಡ್ಕೊರಿ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಂಟೆಲಿಜೆನ್ಸ್ ಬ್ಯೂರೋ ಇದರ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ರೈಲ್ವೇದಲ್ಲಿ ಒಂದು ಆಫೀಸರ್ ಆದಂತ ಹುದ್ದೆ ಇರ್ತತಿ. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಬರ್ತದೆ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹುದ್ದೆ ಬರ್ತದೆ. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇವೆಲ್ಲವೂ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರೇ ಬರ್ತವೆ. ಇಲ್ಲಿ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇನ್ಸ್ಪೆಕ್ಟರ್ ಬರ್ತತಿ. ಆಮೇಲೆ ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್. ಟೋಟಲ್ ಆಗಿ 9 ರೀತಿಯ ಹುದ್ದೆಗಳನ್ನ ಲೆವೆಲ್ 7 ನಲ್ಲಿ ಕೊಡ್ತಾರೆ. ಇದರ ಏಜ್ ಗ್ರೂಪ್ ಏನಂತಂದ್ರೆ ಕೆಲವೊಂದು ಹುದ್ದೆಗಳನ್ನ ನೋಡ್ರಿ ನೀವು. ಒಂದೇದು ಯಾವ್ದ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ಗೆ 20ರಿಂದ 30 ಏಜ್ ಗ್ರೂಪ್ ನಲ್ಲಿ ಅಪ್ಲಿಕೇಶನ್ ಆಗ್ಬೋದು. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಯಾವುದು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಏನ್ ಕರೆದಿದಾರಲ್ಲ ಅದಕ್ಕೆ 18ರಿಂದ 30 ಏಜ್ ಗ್ರೂಪ್ ನಲ್ಲಿ ಆಗ್ಬೋದು. ಇನ್ನು ಈ ಪ್ರತಿಯೊಂದಕ್ಕೂ ಏಜ್ ಗ್ರೂಪ್ ಬೇರೆ ಬೇರೆ ಕೊಡ್ತಾರೆ. ಇದನ್ನ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ಅಂತ ತಕ್ಕೋದು. ಆಲ್ಮೋಸ್ಟ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ 18ರಿಂದ 32 ಯಾರಿದ್ರು ಅವರೆಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಆದ್ರೆ ಕೆಲವೊಂದು ಹುದ್ದೆಗಳಿಗೆ ಮಾತ್ರ 30 ರಿಸ್ಟ್ರಿಕ್ಷನ್ ಅನ್ನ ಇಟ್ಟಿದ್ದಾರೆ. ಅವು ಯಾವ ಹುದ್ದೆಗಳು ಅಂತ ಹೇಳಿ ನಾನು ಡಿಟೇಲ್ ಆದಂತ ನೋಟಿಫಿಕೇಶನ್ ಅನ್ನ ನನ್ನ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ನೋಡಿ ನೀವು ಅಪ್ಲಿಕೇಶನ್ ಅನ್ನ ಆಗ್ಬೋದು. ಇಲ್ಲಿ ನೀವು ಇಂಪಾರ್ಟೆಂಟ್ ಏನಂದ್ರೆ ಹುದ್ದೆಗಳು ಯಾವ ಇವು ಎಲ್ಲವೂ ಆಲ್ಮೋಸ್ಟ್ ಡಿಗ್ರಿ ಮೇಲೇನೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇನ್ನು ಲೆವೆಲ್ 6 ಅಲ್ಲಿ ಇವು ಎಲ್ಲವೂ ಏನಂತಂದ್ರ ಲೆವೆಲ್ 7 ನಲ್ಲೇ ಬರ್ತಾವೆ. ಇಲ್ಲಿ ನೋಡಿ ಇವೆಲ್ಲವೂ ಲೆವೆಲ್ 7 ನಲ್ಲೇ ಬರ್ತಾವೆ. 10, 11, 12, 13, 14, 15 ಏನು ಹುದ್ದೆಗಳಿದಾವಲ್ಲ ಇವೆಲ್ಲವೂ ಲೆವೆಲ್ 7 ನಲ್ಲೇ ಬರುವಂತ ಹುದ್ದೆಗಳಾಗಿದೆ. ಇನ್ನು ಲೆವೆಲ್ 6, ಇಲ್ಲಿ ಲೆವೆಲ್ 6 ನೋಡ್ಕೊಡ್ರಿ. ಇನ್ನು ಲೆವೆಲ್ 6 ಅಲ್ಲಿ ಕರೆದಿರುವಂತ ಹುದ್ದೆಗಳು ಯಾವುವು? ಇಲ್ಲಿ ಲೆವೆಲ್ 6 ಅಂತಂದ್ರೆ ಇದರ ಬೇಸಿಕ್ ಪೇ ಎಷ್ಟಿರ್ತದೆ? 35,400 ನಿಮ್ಮ ಬೇಸಿಕ್ ಪೇ ಸ್ಟಾರ್ಟ್ ಆಗ್ತದ. ಇಲ್ಲಿ ಕರೆದಿರುವಂತ ಹುದ್ದೆಗಳು ಯಾವ್ದಂದ್ರೆ 10 ರೀತಿಯ ಹುದ್ದೆಗಳನ್ನ ಕರೆದಿದ್ದಾರೆ. ಯಾವುದು? ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ರಿಸರ್ಚ್ ಅಸಿಸ್ಟೆಂಟ್, ಡಿವಿಷನಲ್ ಅಕೌಂಟೆಂಟ್, ಸಬ್ ಇನ್ಸ್ಪೆಕ್ಟರ್, ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್, ಆಮೇಲೆ ಜೂನಿಯರ್ ಸ್ಟಾಟಿಸ್ಟಿಕ್ ಆಫೀಸರ್, ಸ್ಟಾಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2, ಆಮೇಲೆ ಇಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್, ಸೆಕ್ಷನ್ ಹೆಡ್, ಹೀಗೆ 10 ರೀತಿಯ ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ. ಇಲ್ಲಿ ಏಜ್ ಗ್ರೂಪ್ ಅನ್ನ ನೋಡ್ಕೊಡ್ರಿ. ಆಲ್ಮೋಸ್ಟ್ ಎಲ್ಲ ಏಜ್ ಗ್ರೂಪ್ 18ರಿಂದ 30 ವರ್ಷದ ಒಳಗಿನವರು ಇದಕ್ಕೆಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಆದ್ರೆ ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಕ್ವಾಲಿಫಿಕೇಶನ್ ಏನಂತಂದ್ರೆ ಇಲ್ಲಿ ಇದೆ ನೋಡ್ರಿ, ಯಾವ್ದಂದ್ರೆ GSO ಜೂನಿಯರ್ ಸ್ಟಾಟಿಸ್ಟಿಕ್ ಆಫೀಸರ್ ಅಂತ ಬರುತ್ತೆ. ಆಮೇಲೆ ಸ್ಟಾಟಿಕಲ್ ಇನ್ವೆಸ್ಟಿಗೇಟರ್ ಅಂತ ಬರುತ್ತೆ. ಈ 2 ಹುದ್ದೆಗಳನ್ನ ಬಿಟ್ಟು ಈ ಎಲ್ಲಾ ಹುದ್ದೆಗಳಿಗೂ ಡಿಗ್ರಿ ಆದವರು, ಎನಿ ಡಿಗ್ರಿ ಆದವರು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಹಾಗಾದ್ರೆ ಸರ್ ಇದಕ್ಕೆ ಏನ್ ಹೇಳ್ಬೇಕು ಇದನ್ನ ಮುಂದೆ ಹೇಳ್ತೀನಿ. ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ PUC ಆದರೂ ಸೂತ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಒಂದೇ ಹುದ್ದೆ PUC ಆದರೂ ಸಹ ಅಪ್ಲಿಕೇಶನ್ ಹಾಕ್ಬೋದು. ಆದ್ರೆ ಅದಕ್ಕೆ PUC ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ ಅನ್ನು ನೀವು ಸ್ಟಡಿ ಮಾಡಿರ್ಬೇಕಾಗ್ತದೆ. ಆ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿದ್ರೆ ಈ ಒಂದು ಹುದ್ದೆಗೆ PUC ಅವರು ಸಹ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಯಾವುದು? ಜೂನಿಯರ್ ಸ್ಟಾಟಿಕಲ್ ಆಫೀಸರ್ ಅಂತ GSO ಅಂತ ಏನ ಕರೀತಾರೆ. ಈ ಒಂದು ಹುದ್ದೆಗೆ PUC ಆದವರು ಸಹ ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಮುಂದೆ ನೋಡೋಣ. ಇನ್ನ ಲೆವೆಲ್ 5 ಅಲ್ಲಿ ಬರುವಂತ ಹುದ್ದೆಗಳು, ಲೆವೆಲ್ 5 ಅಲ್ಲಿ ಇದರ ಬೇಸಿಕ್ ಪೇ 29,200 ಬರ್ತದೆ. ಇಲ್ಲಿ ಇದು ಗ್ರೂಪ್ C, ಇಲ್ಲಿಂದ ಗ್ರೂಪ್ C ಸ್ಟಾರ್ಟ್ ಆಗ್ತದೆ. ಇದರ ಏಜ್ ಗ್ರೂಪ್ 18ರಿಂದ 27 ಅಂತ ಕರೀತಾರೆ. ಇಲ್ಲಿ ಎಲ್ಲ ಆಡಿಟರ್ ಹುದ್ದೆಗಳು ಬರ್ತವೆ. ಈ ಆಡಿಟರ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇಲ್ಲಿ ಮುಂದೆ ನೋಡ್ರಿ, ಇವೆಲ್ಲವೂ ಆಡಿಟರ್ ಹುದ್ದೆಗಳು. ಎಲ್ಲಿ ಲೆವೆಲ್ 5 ಬರುವಂತ ಹುದ್ದೆಗಳು. ಇದಕ್ಕೆಲ್ಲವೂ 18ರಿಂದ 27 ಏಜ್ ಗ್ರೂಪ್ ಬೇಕು. ರಿಲ್ಯಾಕ್ಸೇಷನ್ ಬೇರೆ ಇರುತ್ತೆ, ರಿಲ್ಯಾಕ್ಸೇಷನ್ ಆಮೇಲೆ ಹೇಳ್ತೀನಿ. ಇಲ್ಲಿ ಇವೆಲ್ಲವೂ ಡಿಪಾರ್ಟ್ಮೆಂಟ್ ಅಂಡರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಗ್ರೂಪ್ C ಅಲ್ಲಿ ಬರುವಂತ ಹುದ್ದೆಗಳು. ನೀನ್ ಲೆವೆಲ್ 4 ಹುದ್ದೆಗಳು. ಇದರ ಬೇಸಿಕ್ ಪೇ ಎಷ್ಟಿರ್ತೈತಿಪ್ಪ ಅಂತಂದ್ರ 25,500 ಬೇಸಿಕ್ ಪೇ ಇರ್ತತಿ. ಇದರ ಒಂದು ಏನಪ್ಪಾ ಅಂದ್ರೆ ಏಜ್ ಗ್ರೂಪ್ 18ರಿಂದ 27 ವರ್ಷದ ಒಳಗಿನವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಸರ್ 27ಕ್ಕೆ ಮುಗಿತೆ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಬೇರೆ ಇರುತ್ತೆ. ಇಷ್ಟೇ ನೋಡಿ ತಿಳ್ಕೊಬೇಡಿ. SC ST OBC
ಇವಕ್ಕೆಲ್ಲವೂ ಏಜ್ ರಿಲ್ಯಾಕ್ಸೇಷನ್ ಬೇರೆ ಇರುತ್ತೆ, ಅದ್ರ ಮುಂದೆ ಹೇಳ್ತೀನಿ. ಇಲ್ಲಿ ಬರೀ ನೀವು ಹುದ್ದೆಗಳು ಮತ್ತೆ ಅದಕ್ಕೆ ಏನ್ ಬೇಕು ಕ್ವಾಲಿಫಿಕೇಶನ್ ಅಂತ ನೋಡ್ತಾ ಹೋಗಿ ಅಷ್ಟೇ. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಷ್ಟು ಹುದ್ದೆಗಳು ಲೆವೆಲ್ 4 ಅಲ್ಲಿ ಬರುವಂತ ಹುದ್ದೆಗಳು 6 ರೀತಿಯ ಹುದ್ದೆಗಳು ಬರ್ತವೆ. ಈ 6 ಹುದ್ದೆಗಳಿಗೆ 18 ರಿಂದ 27 ವರ್ಷದ ಒಳಗಿನವರು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ ಸ್ನೇಹಿತರೆ. ಹೀಗೆ ಲೆವೆಲ್ 8 ಇಂದ ಹಿಡ್ಕೊಂಡು ಲೆವೆಲ್ 4 ವರೆಗೆ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಯ ಹುದ್ದೆಗಳನ್ನ ಸುಮಾರು ಒಂದು 12,000ಕ್ಕೂ ಹೆಚ್ಚು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಇದಕ್ಕೆ ಆಲ್ಮೋಸ್ಟ್ ಎನಿ ಡಿಗ್ರಿ ಇದ್ದವ್ರು ಅಪ್ಲಿಕೇಶನ್ ಆಗಬಹುದು. ಕೇವಲ 2 ಅಥವಾ 3 ಹುದ್ದೆಗಳಿಗೆ ಮಾತ್ರ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಇರ್ಬೇಕಂತ ಇದೆ, ಮುಂದೆ ಹೇಳ್ತೀನಿ ಅದನ್ನ. ಅದ್ರ ಬಿಟ್ರೆ ಉಳಿಕಿದ ಎಲ್ಲಾ ಹುದ್ದೆಗಳಿಗೂ ಏನಂತಂದ್ರೆ ಡಿಗ್ರಿ ಆದವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಅವರು ಇದನ್ನ ಚಾನ್ಸ್ ಅನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಅಪ್ಲಿಕೇಶನ್ ಅನ್ನ ಹಾಕಿ ಸ್ನೇಹಿತರೆ. ಸರ್ GS ಅಂತ ಏನ್ ಕರಿತೀವಿ ಇದಕ್ಕೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ 12th ಅಲ್ಲಿ ಮ್ಯಾಥಮೆಟಿಕ್ಸ್ ಅನ್ನ ನೀವು ಸ್ಟಡಿ ಮಾಡಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಅದಕ್ಕೆ 60 ಮಾರ್ಕ್ಸ್ ಅನ್ನ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ತೆಗೆದುಕೊಂಡಿರ್ಬೇಕು ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲಪ್ಪ ಅಂತಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದ್ರೆ ಸ್ಟಾಟಿಸ್ಟಿಕ್ ಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ನೀವು ಸ್ಟಡಿ ಮಾಡಿರ್ಬೇಕು. ಆದ್ದರಿಂದ ಇದಕ್ಕೆ ನೀವು ಆ ರೀತಿ ಮಾಡಿದ್ರೆ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಇನ್ನೊಂದು ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಅಂತ ಗ್ರೇಡ್ 2 ಹುದ್ದೆ ಬರ್ತತಿ, ಇದು ಲೆವೆಲ್ 6 ಅಲ್ಲೇ ಬರ್ತತಿ. ಇದಕ್ಕ ನೀವು ಡಿಗ್ರಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಡಿಗ್ರಿಯನ್ನ ಕಂಪಲ್ಸರಿ ಮುಗಿಸಿರ್ಬೇಕು. ಡಿಗ್ರಿಯಲ್ಲಿ ಸ್ಟಾಟಿಸ್ಟಿಕ್ ಅಥವಾ ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಡೆಮೋಗ್ರಫಿ, ಪಾಪ್ಯುಲೇಷನ್ ಸ್ಟಡಿ ಇವೇಂದಲ್ಲ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್, ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೀಗೆ ಈ ಯಾವ್ದಾದ್ರು ಒಂದು ಏನಂತಂದ್ರ ಸಬ್ಜೆಕ್ಟ್ ಅಲ್ಲಿ ನೀವು ಡಿಗ್ರಿಯನ್ನ ಮಾಡಿದ್ರಿ ಅಂತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಈ 2 ಹುದ್ದೆಗಳನ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಹುದ್ದೆಗಳಿಗೂ ಡಿಗ್ರಿ ಅಷ್ಟೇ ಸಾಕು. ನಾನು ಡಿಟೇಲ್ ಆದಂತ ನೋಟಿಫಿಕೇಶನ್ ಕಳಿಸ್ತೀನಿ, ನೀವು ಅಪ್ಲಿಕೇಶನ್ ಸರಿಯಾಗಿ ಅದನ್ನ ನೋಡ್ಕೊಂಡು ಸ್ಟಡಿ ಮಾಡಿದ ಮೇಲೆ ಅಪ್ಲಿಕೇಶನ್ ಅನ್ನ ಹಾಕಿ ಸ್ನೇಹಿತರೆ. ಇನ್ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಆದಂತ ಡೇಟ್ ಗಳು ಯಾವುವು, ಯಾಕಂದ್ರೆ ಈಗ ಎಲ್ಲವೂ ಡೇಟ್ ಎಲ್ಲ ತಿಳ್ಕೊಂಡ್ರಿ. ಇನ್ನ ಡೇಟ್ ಸರ ಅವಾಗಲೇ ಹೇಳಿದೆ, ಇನ್ನೊಂದ್ಸಲ ಆದ್ರೂ ಹೇಳ್ಬಿಡ್ತೀನಿ. ಎಕ್ಸಾಮ್ ಅಂದ್ರೆ 21/5/2026 ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದಾವೆ. ಎಲ್ಲಿವರೆಗೂ ಸ್ಟಾರ್ಟ್ ಇರ್ತಾವ ಸರ್ ಅಂತಂದ್ರೆ 22/6/2026 ಅಂದ್ರೆ ಜೂನ್ 22 ಅಪ್ಲಿಕೇಶನ್ ಗಳು ಸ್ಟಾರ್ಟ್ ಇರ್ತಾವೆ. ನೀವು ಅಪ್ಲಿಕೇಶನ್ ಹಾಕ್ಬಹುದು. ಇನ್ನ ಪೇಮೆಂಟ್ ಮಾಡುವಂತ ಲಾಸ್ಟ್ ದಿನಾಂಕ ಯಾವ್ದಂದ್ರೆ 23/6 ಏನಂದ್ರ ಪೇಮೆಂಟ್ ಮಾಡುವಂತ ಲಾಸ್ಟ್ ಡೇಟ್ ಆಗಿರ್ತತಿ. ಇನ್ನ ಏನಾದ್ರೂ ನಿಮ್ಮಲ್ಲಿ ಅಪ್ಲಿಕೇಶನ್ ಅಲ್ಲಿ ತಪ್ಪಾಗಿತ್ತಂದ್ರ ಕರೆಕ್ಷನ್ ವಿಂಡೋ ಓಪನ್ ಎಲ್ಲಿವರೆಗೂ ಇರ್ತೈತೆ ಅಂದ್ರೆ 29 ರಿಂದ 1/7 ಅಂದ್ರೆ 29 ಜೂನ್ ಇಂದ 1 ಜುಲೈವರೆಗೂ ಏನಂತಂದ್ರ ಕರೆಕ್ಷನ್ ವಿಂಡೋ ಓಪನ್ ಇರ್ತತಿ. ನೀವು ಅಪ್ಲಿಕೇಶನ್ ಹಾಕ್ಬಹುದು. ಇನ್ನು ಎಕ್ಸಾಮ್ ಯಾವಾಗ ಆಗುತ್ತೆ ಸರ್ ಅಂತ ಕೇಳಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಟೈರ್ 1 ಎಕ್ಸಾಮ್ ಆಗುತ್ತೆ. ಟೈರ್ 2 ಎಕ್ಸಾಮ್ ಡಿಸೆಂಬರ್ ಅಲ್ಲಿ ಆಲ್ಮೋಸ್ಟ್ ಆಗುತ್ತೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಅವ್ರು ಹೇಳಿದ ಪ್ರಕಾರನ ಆಗುತ್ತೆ. ನೀವು ಎಕ್ಸಾಮ್ ಅನ್ನ ಪ್ರಿಪರೇಷನ್ ಮಾಡಬಹುದು. ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ ಆಲ್ಮೋಸ್ಟ್ 18 ಹಿಡ್ಕೊಂಡು 30 ಅಪ್ಲಿಕೇಶನ್ ಹಾಕ್ಬಹುದು. ಕೆಲವೊಂದು ಹುದ್ದೆಗಳಿಗೆ 27 ಇದೆ, 28 ಇದೆ, ಆ ಹುದ್ದೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಜನರಲಿ 18 ಹಿಡ್ಕೊಂಡು 30 ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದ್ದಾರೆ. ಅದ್ರ ಬಿಟ್ಟರು ಸಹ ರಿಲ್ಯಾಕ್ಸೇಷನ್ ಏನಂತ ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಬೋದು ನೀವು SC ST ಯಾರಿದಾರೋ ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಸರ್ಟಿಫಿಕೇಟ್ ಮಾತ್ರ ಒಂದು ಅಧಿಕೃತವಾದಂತ ಒಂದು ಫಾರ್ಮೆಟ್ ಅಲ್ಲೇ ಇರಬೇಕು. ಅವು ಯಾವ ರೀತಿಯ ಫಾರ್ಮೆಟ್ ಇರ್ಬೇಕಂತ ಹೇಳಿ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಯಾವ ರೀತಿ ಇರ್ಬೇಕಂತ ಹೇಳಿ ಬೇಕಾದ್ರೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಇನ್ ನೆಕ್ಸ್ಟ್ OBC ಯಾರಿದ್ರು ಇದು SC ST ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, ನೆನಪಿಟ್ಕೊಡ್ರಿ. ಇನ್ನು OBC ಇದ್ದವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅವ್ರು ಏನ್ ಏಜ್ ಗ್ರೂಪ್ ಕೊಡ್ದಾರಲ್ಲ ಅದ್ರ ಮೇಲೆ 3 ವರ್ಷ. ಕೆಲವೊಂದ್ ಜನ 27 ಕೊಡಿದಾರೆ, 28 ಕೊಡಿದಾರೆ, 30 ಕೊಡಿದಾರೆ. ಅವ್ರು ಎಷ್ಟು ರಿಲ್ಯಾಕ್ಸೇಷನ್ ಇದ್ರ ಒಂದು ಏಜ್ ಗ್ರೂಪ್ ಕೊಡ್ದಾರಲ್ಲ ಅದರ ಮೇಲೆ ರಿಲ್ಯಾಕ್ಸೇಷನ್ ಇದು. ಇನ್ನ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ UR ಇದ್ರಿ ಅಂತಂದ್ರ 10 ವರ್ಷ ರಿಲ್ಯಾಕ್ಸೇಷನ್. ಇಲ್ಲಿ ನೆನಪಿಟ್ಕೊಡ್ರಿ ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ SC ST ಇದ್ರೆ 5 ವರ್ಷ, OBC ಇದ್ರೆ 3 ವರ್ಷ ಮುಗಿತಿಲ್ಲಿಗೆ. ಇನ್ನು ಯಾರಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು OBC ಅವ್ರು ಇದ್ರಿ ಅಂತಂದ್ರೆ 10 ವರ್ಷ ರಿಲ್ಯಾಕ್ಸೇಷನ್. ಇಲ್ಲಿ 13 ಯಾಕೆ ಕೊಡ್ದಿರಿ ಸರ್ ಅಂದ್ರೆ ಇಲ್ಲಿ ಮೇಲೆ ನಿಮ್ಗೆ ಜನರಲ್ ಆಗಿ 3 ವರ್ಷ ಸಿಗುತ್ತೆ. ಹೀಗಾಗಿ ಟೋಟಲ್ ಆಗಿ 13 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಯಾರಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು SC ST ಅವ್ರು ಇದ್ರಿ ಅಂತಂದ್ರ 15 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ. 10 ವರ್ಷ ಜನರಲ್ ಆಗಿ ಸಿಗುತ್ತೆ, 5 ವರ್ಷ ಇಲ್ಲಿ ಏನ್ ನೀವು ಇಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ತಗೋತಿರಲ್ಲ ಆ 5 ವರ್ಷ ಪ್ಲಸ್ ಈ 10 ವರ್ಷ ಟೋಟಲ್ ಆಗಿ 15 ವರ್ಷ ಏನಂತಂದ್ರೆ ನೀವು ಏಜ್ ರಿಲ್ಯಾಕ್ಸೇಷನ್ ಅನ್ನ ತಕೊಳ್ಬಹುದು. ಇನ್ನ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ 3 ವರ್ಷ,
ಎಕ್ಸ್ ಸರ್ವಿಸ್ ಮ್ಯಾನ್ SC ST ಇದ್ರೆ 8 ವರ್ಷ, ಎಕ್ಸ್ ಸರ್ವಿಸ್ ಅಲ್ಲಿ OBC ಇದ್ರೆ 6 ವರ್ಷ, ಸೆಂಟ್ರಲ್ ಗೌರ್ಮೆಂಟ್ ಸಿವಿಲಿಯನ್ ಎಂಪ್ಲಾಯ್ ಇದ್ರೆ ಅಪ್ ಟು 40 ವರ್ಷದವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ವಿಡೋ, ಡಿವೋರ್ಸ್ ವುಮನ್ ಅಥವಾ ಜುಡಿಷಿಯಲಿ ಸಪರೇಟೆಡ್ ಅಂಡ್ ನಾಟ್ ಮ್ಯಾರಿಡ್ ಇದ್ರಿ ಅಂತಂದ್ರೆ ಅಪ್ ಟು 35 ಏಜ್ ವರೆಗೂ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಹೀಗೆ ಡಿಟೇಲ್ ಆದಂತ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಇದನ್ನ ನೀವು ನನ್ನ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಅಥವಾ ನಮ್ಮ ಚಾನಲ್ ಅಲ್ಲಿ ಡಿಟೇಲ್ ಆದಂತ ನೋಟಿಫಿಕೇಶನ್ ಇರುತ್ತೆ. ಅದನ್ನ ತಗೊಂಡು ನೀವು ಏನಂದ್ರೆ ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಸಾಧ್ಯವಾದಷ್ಟು ಡಿಟೇಲ್ ಅನ್ನ ನಾನು ಹೇಳಿರ್ತೀನಿ. ಇದಕ್ಕಿಂತ ಹೆಚ್ಚಿಗೆ ಏನಾದ್ರು ಡಿಟೇಲ್ ಬೇಕಂದ್ರೆ ಅದರಲ್ಲಿ ನೋಡ್ಕೊಡ್ರಿ. ಇಲ್ಲಾಂದ್ರೆ ಏನಾದ್ರು ಡೌಟ್ ಇತ್ತಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಸ್ನೇಹಿತರೆ, ಯಾರೆಲ್ಲ ಡಿಗ್ರಿ ಮಾಡಿದ್ರು ಅವರು ಖಂಡಿತವಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಯಾಕಂತಂದ್ರ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ನ ಜಾಬ್ ಆಗಿದೆ. ಹೈ ಸ್ಯಾಲರಿ, ನಾನು ಅವಾಗಲೇ ಹೇಳಿದೆ ನಿಮಗೆ, ಬರೀ ಬೇಸಿಕ್ ಅಂತ ಹೇಳ್ತಾ ಹೋದೆ. ಇದಕ್ಕೆ ಮಿನಿಮಮ್ ನೀವ್ ಏನಾದ್ರೂ ಒಂದು ಲೆವೆಲ್ C ಅಲ್ಲಿ ಅಂದ್ರೆ 25-30 ಒಂದು 30 ಬೇಸಿಕ್ ಹೋದ್ರೂ ಸಹ 30 ಬೇಸಿಕ್ ಹಿಡಿದ್ರು ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬೇಸಿಕ್ ಎಷ್ಟಿದೆ? ಬೇಸಿಕ್ ಅಂದ್ರೆ ನೀವು 30,000 ಅಂತ ಹೇಳಿದ್ರಿ. ನಿಮ್ DA 55 ಮೇಲೇನು ಇದೆ ಅಂದ್ರೆ 16-17 ಸಾವಿರ ರೂಪಾಯಿ ಏನಾಯ್ತು. DA ಆಯ್ತು, HR ಹಿಡಿದು ಟೋಟಲ್ ಆಗಿ 30, 45, 50 ಹೆಚ್ಚು ಕಡಿಮೆ 60ರಿಂದ ಒಂದು 65 ಸಾವಿರವರೆಗೂ ಏನಂತಂದ್ರೆ ಸ್ಯಾಲ್ರಿ ತಗೊಳ್ಳುವಂತ ಲೆವೆಲ್ C ಅಲ್ಲಿ 60 ಸಾವಿರವರೆಗೆ ಸ್ಯಾಲ್ರಿ ತಗೊಳ್ಳುವಂತ ಹುದ್ದೆಗಳು ಇವಾಗಿದೆ. ಇನ್ ಲೆವೆಲ್ B ಅಲ್ಲಿ ಅಥವಾ ಲೆವೆಲ್ 8 ಅಲ್ಲಿ ನೀವೇನಾದ್ರೂ ಹೇಳಿದ್ರೆ ಅಂದ್ರೆ ಅಪ್ ಟು 80,000 ಮೇಲೂ ಸಹ ಸ್ಯಾಲ್ರಿ ತಗೊಳ್ಳುವಂತ ಜಾಬ್ಗಳು ಇದಾಗಿದೆ. ಸ್ನೇಹಿತರೆ, ಯಾರೆಲ್ಲ ಡಿಗ್ರಿ ಆಗಿದ್ರು ಕಂಪಲ್ಸರಿ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಅಪ್ಲಿಕೇಶನ್ ಹಾಕಿ. ಸರ್, ಇನ್ನು ಎಕ್ಸಾಮ್ ಸೆಂಟರ್ ದೂರ ಕೊಡ್ತಾರ ಅಂತಿಲ್ಲ. ನಿಮ್ಮ ನಿಯರೆಸ್ಟ್ ಡಿಸ್ಟಿಕ್ ಅಲ್ಲೇ ನಿಮ್ ಎಕ್ಸಾಮ್ ಸೆಂಟರ್ ನ ಕೊಡ್ತಾರೆ. CBT ಎಕ್ಸಾಮ್ ಇರುತ್ತೆ. CBT ಎಕ್ಸಾಮ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ನೀವು CBT ಎಕ್ಸಾಮ್ ಅನ್ನ ಬರಿಬಹುದು. ಎಕ್ಸಾಮ್ ಏನ್ ದೂರ ಕೊಡಲ್ಲ, ನಿಮ್ಮ ನೇಟಿವ್ ಪ್ಲೇಸ್ ಗೆ ರಿಲೇಟ್ ಆಗಿರುವಂತ ಡಿಸ್ಟಿಕ್ ಅಲ್ಲಿನೇ ಎಕ್ಸಾಮ್ ಅನ್ನ ಕೊಟ್ಟಿರ್ತಾರೆ. ಇನ್ನು ಪ್ರಮೋಷನ್, ಇವು ಒಳ್ಳೆ ಜಾಬ್ ಗಳಾಗಿರೋದ್ರಿಂದ ಪ್ರಮೋಷನ್ ಜಲ್ದಿ ಆಗ್ತವೆ. ಇದು ಜಾಬ್ ಸೆಕ್ಯೂರಿಟಿ, ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ಮೇಲೆ ಮತ್ತೇನ್ ಜಾಬ್ ಸೆಕ್ಯೂರಿಟಿ ನಾವು ಮಾತಾಡ್ಬೇಕು. ಜಾಬ್ ಸೆಕ್ಯೂರಿಟಿ 100% ಇರುತ್ತೆ. ಇನ್ನ ಆಲ್ ಇಂಡಿಯಾ ಪೋಸ್ಟಿಂಗ್, ಇದರಲ್ಲಿ ಇಲ್ಲೇ ಪೋಸ್ಟ್ ಮಾಡ್ಬೇಕಂತ ಏನಿಲ್ಲ, ಎಲ್ಲಾ ಕಡೆನೂ ಅದ್ರ ಪೋಸ್ಟಿಂಗ್ ಅನ್ನ ಮಾಡಬಹುದಾಗಿದೆ. ಇನ್ನ ಪವರ್ಫುಲ್ ಡಿಪಾರ್ಟ್ಮೆಂಟ್, ಇದರಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ ಹೆಂಗಿದಾವ ಅಂತಂದ್ರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಸ್ಟಾಟಿಸ್ಟಿಕ್ ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್, ಹೀಗೆ ಭಾರತದ ಎಲ್ಲಾ ಪ್ರಮುಖ ಡಿಪಾರ್ಟ್ಮೆಂಟ್ ಗಳಲ್ಲಿ ಅಧಿಕಾರಿ ಆಗುವ ಆಸೆಯನ್ನ ಯಾರೆಲ್ಲ ವಿದ್ಯಾರ್ಥಿಗಳು ಹೊಂದಿದಾರೋ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಇನ್ನ ಪೆನ್ಷನ್ ಬೆನಿಫಿಟ್ ಅಂದ್ರೆ NPS ಆಲ್ರೆಡಿ ಲಾಗು ಆಗುತ್ತೆ ಅಂತ ಗೊತ್ತು. ಎಲ್ಲಾ ನೌಕರರು NPS ಅಂಡರ್ ನಲ್ಲೇ ಬರ್ತಾರೆ. ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಸರಿ, ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತಂದ್ರೆ ಇದಕ್ಕೆ ನಾನು ಅವಾಗಲೇ ಹೇಳಿದೆ, ಟೈರ್ 1 ಮತ್ತೆ ಟೈರ್ 2 ಅಂತ 2 ಎಕ್ಸಾಮ್ ಇರ್ತೈತಿ. ಟೈರ್ 1 ಫಸ್ಟ್ ಎಕ್ಸಾಮ್ ಅನ್ನ ಬರಿಬೇಕಾಗಿದ್ದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತರು ಅವರು ಮೊದಲಿಗೆ ಟೈರ್ 1 ಅನ್ನ ಬರಿಬೇಕಾಗ್ತದೆ. ಇದಕ್ಕೆ ಟೋಟಲ್ ಆಗಿ 100 ಪ್ರಶ್ನೆಗಳು ಇರ್ತವೆ. ಇಲ್ಲಿ ಅರ್ಥ ಮಾಡ್ಕೊಡ್ರಿ, 100 ಪ್ರಶ್ನೆಗಳು ಇರ್ತವೆ. 200 ಮಾರ್ಕ್ಸ್ ಇರ್ತೈತಿ. ಅಂದ್ರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ನಂತೆ ಟೋಟಲ್ ಆಗಿ 200 ಮಾರ್ಕ್ಸ್ ನ ಪ್ರಶ್ನೆ ಪತ್ರಿಕೆ ಇದಾಗಿರ್ತೈತಿ. 60 ನಿಮಿಷ ಅಂದ್ರೆ ಟೋಟಲ್ ಆಗಿ 1 ಅವರ್ ನ ಪ್ರಶ್ನೆ ಪತ್ರಿಕೆ ಇದಾಗಿರ್ತೈತಿ. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಅಂದ್ರೆ 0.50 ಏನಂತಂದ್ರೆ ನೆಗೆಟಿವ್ ಮಾರ್ಕ್ಸ್ ಅನ್ನ ಹೊಂದಿರ್ತೈತಿ. ಯಾಕಂದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಎಕ್ಸಾಮ್ ಆಗಿದ್ರಿಂದ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. ನೋಡ್ಕೊಂಡು ಎಕ್ಸಾಮ್ ಅನ್ನ ಬರೀರಿ. ಈ ರೀತಿಯ ಸಿಲೆಬಸ್ ಏನಂತ ಇರ್ತೈತಿ ಅಂದ್ರೆ ಇಲ್ಲಿ ರೀಸನಿಂಗ್ ಅಲ್ಲಿ ಇರ್ತೈತಿ, ಜನರಲ್ ಅವೇರ್ನೆಸ್, ಆಮೇಲೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಆಮೇಲೆ ಇಂಗ್ಲಿಷ್ ಕಂಪ್ರೆಷನ್. ಇಲ್ಲಿ ಟೋಟಲ್ ಆಗಿ ಪ್ರತಿಯೊಂದ್ರ ಮೇಲೂ 25 ಪ್ರಶ್ನೆಗಳು ಬೀಳೋದ್ರಿಂದ ಟೋಟಲ್ ಆಗಿ 100 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಇದಾಗಿರ್ತೈತಿ. ಮತ್ತ ಪ್ರತಿಯೊಂದು ವಿಭಾಗದ ಮೇಲೆ 50 ಅಂಕಗಳಂದ್ರೆ ಪ್ರಶ್ನೆ ಪತ್ರಿಕೆಗೂ 2 ಅಂಕಗಳನ್ನ ಕೂಡೋದ್ರಿಂದ 200 ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸ್ನೇಹಿತರೆ, ಇದರಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಿರೋ ಅವರು ಟೈರ್ 2 ಮೇನ್ ಎಕ್ಸಾಮ್ ಅಂತ ಕರಿತೀವಿ. ಇಲ್ಲಿ ಮೇನ್ ಎಕ್ಸಾಮ್ ಗೆ ಸೆಲೆಕ್ಟ್ ಆಗ್ತೀರಾ. ಇದರಲ್ಲಿ ಪೇಪರ್ 1, ಪೇಪರ್ 2 ಮತ್ತೆ ಪೇಪರ್ 3 ಅಂತ 3 ರೀತಿಯ ಪೇಪರ್ ನ ಬರೆದು ನೀವು ಪಾಸ್ ಆಗ್ಬೇಕಾಗ್ತದೆ. ಇದ್ರ ಬಗ್ಗೆ ಡಿಟೇಲ್ ಆದಂತ ಇನ್ಫಾರ್ಮೇಶನ್ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಈಗ ನೀವು ಮೊದಲನೇ ಟೈರ್ 1 ಎಕ್ಸಾಮ್ ಬಗ್ಗೆ ಏನಂತಂದ್ರೆ ಕಾನ್ಸಂಟ್ರೇಟ್ ಅನ್ನು ಮಾಡ್ರಿ. ಯಾಕಂದ್ರೆ ಮೊದಲಿಗೆ ನೀವು ಎಕ್ಸಾಮ್ ಬರೀಬೇಕು. ಇದು ಕ್ಲಿಯರ್ ಆದ್ಮೇಲೆ ಟೈರ್ 2 ಯಾವ ರೀತಿ ಇರ್ತತಿ, ಅದಕ್ಕೆ ಸಿಲೆಬಸ್ ಏನ್ ಇರ್ತತಿ, ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆದಂತ ವಿಚಾರ ಆಮೇಲೆ ಮಾಡೋರಂತೆ. ಮೊದಲಿಗೆ ಯಾರೆಲ್ಲ ಎಕ್ಸಾಮ್ ಅನ್ನ ಹಾಕ್ತಾ ಇದ್ರು ಅವರು ಮೊದಲು ಟೈರ್ 1 ನ ಬಗ್ಗೆ ಡಿಟೇಲ್ ಆದಂತ ಒಂದು ಡೀಟೇಲ್ಸ್ ಅನ್ನ ತಕ್ಕೊಡ್ರಿ. ಡೀಟೇಲ್ಸ್ ಅನ್ನ ತಕ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡ್ರಿ. ಇನ್ನೂ ಏನಾದ್ರೂ ಡೌಟ್ ಬರ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಸಿಲೆಬಸ್ ಅನ್ನ ಇಲ್ಲಿ ಕೊಟ್ಟೆ ಬಿಟ್ಟಿದೀವಿ. ರೀಸನಿಂಗ್ ಅಲ್ಲಿ ಏನೇನು ಬರ್ತೈತಿ,
ಜನರಲ್ ಅವೇರ್ನೆಸ್ ಅಲ್ಲಿ ಏನ್ ಬರ್ತೈತಿ, ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ ಅಲ್ಲಿ ಏನ್ ಬರ್ತೈತಿ, ಆಮೇಲೆ ಇಂಗ್ಲಿಷ್ ಅಲ್ಲಿ ಏನ್ ಬರ್ತೈತಿ ಎಲ್ಲವೂ ಇಲ್ಲಿ ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಇದ್ರ ಸ್ಕ್ರೀನ್ಶಾಟ್ ತಕ್ಕೋರಿ. ಇದನ್ನ ತಕ್ಕೊಂಡ ಏನಂತಂದ್ರ ನೀವು ಎಕ್ಸಾಮ್ ಅನ್ನ ಪ್ರಿಪರೇಷನ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೋದು ಸ್ನೇಹಿತರೆ. ಇನ್ನೊಂದ್ಸಲ ಹೇಳ್ತೀನಿ, ಯಾರೆಲ್ಲ ಡಿಗ್ರಿ ಆಗಿದೆಯೋ ಅವರು ಮಿಸ್ ಮಾಡ್ಲಾರ್ದೆ ಅಪ್ಲಿಕೇಶನ್ ಹಾಕಿ, ಯಾಕಂದ್ರೆ ಒಳ್ಳೆ ಅಪಾರ್ಚುನಿಟಿ ಆಗಿರ್ತದೆ. ಯಾರು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಎಕ್ಸಾಮ್ ಫೀ ಬಗ್ಗೆ ಆಲ್ಮೋಸ್ಟ್ 100 ರೂಪೀಸ್ ಎಕ್ಸಾಮ್ ಫೀ ಇರುತ್ತೆ. ಆದ್ರೆ ಮಹಿಳೆಯರು, SC ST OBC ಅವರಿಗೆ ಎಕ್ಸಾಮ್ ಫೀ ರಿಲ್ಯಾಕ್ಸೇಷನ್ ಇರುತ್ತೆ. ಅದ್ರ ಬಿಟ್ಟರೆ ಉಳಿದ ಜನರಲ್ ಕ್ಯಾಂಡಿಡೇಟ್ ಗೆ 100 ರೂಪಾಯಿ ಎಕ್ಸಾಮ್ ಫೀ ಇರುತ್ತೆ. ಇದು ನಾನ್ ಏನಂದ್ರೆ ರಿಫಂಡಬಲ್. ರೈಲ್ವೆದಲ್ಲಿ ನೀವು ಎಕ್ಸಾಮ್ ಬರ್ದ್ಮೇಲೆ ಹೊಳಿ ಬರ್ತೈತಲ್ಲ, ಆ ತರ ಹೊಳಿ ಬರ್ದ್ರೆ ನೀವು ಒಂದ್ಸಲ ಎಕ್ಸಾಮ್ ಬರ್ದ್ರೆ ಮುಗಿತು. 100 ರೂಪಾಯಿ ಎಕ್ಸಾಮ್ ಫೀ ಇರುತ್ತೆ. ಅದರಲ್ಲಿ SC ST OBC ಮಹಿಳೆಯರಿಗೆ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಏನಂತಂದ್ರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇಷ್ಟೊಂದು ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ. ಈ ಫುಲ್ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಇದೇ ರೀತಿ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.